ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ. ಇವತ್ತು 18 ಜೂನ್ 2026. ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ ಮಾಡುತ್ತಿದ್ದೇನೆ. ಇದು ನಿಮ್ಮ ಸಲುವಾಗಿಲ್ಲ, ಆದ್ರೂ ನಿಮಗೋಸ್ಕರ ಇದೊಂದು ಚಿಕ್ಕ ವಿಡಿಯೋ ಮಾಡುತ್ತಿದ್ದೇನೆ. ಮಹಾರಾಷ್ಟ್ರ ರಾಜ್ಯದ ಸೆಟ್ ಪರೀಕ್ಷೆ 26 ಜುಲೈ 2026 ನಡೆಯಲಿದೆ. ಮಹಾರಾಷ್ಟ್ರ ಸೆಟ್ ಪರೀಕ್ಷೆ, ಮಹಾರಾಷ್ಟ್ರ ರಾಜ್ಯದ ಸೆಟ್ ಪರೀಕ್ಷೆ 26 ಜುಲೈ 2026 ಅಂದ್ರೆ ನೆಕ್ಸ್ಟ್ ಮಂತ್ ಮಹಾರಾಷ್ಟ್ರ ಸೆಟ್ ಪರೀಕ್ಷೆ ಇದೆ. ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯ ವತಿಯಿಂದ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಪರೀಕ್ಷೆಗೋಸ್ಕರ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಅವಧಿ ಈಗಾಗಲೇ ಮುಗಿದಿದೆ. ಬಟ್ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಹೀಗಾಗಿ ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯದವರು ಇನ್ನೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಅಪ್ಲಿಕೇಶನ್ ಹಾಕುವ ದಿನಾಂಕನ್ನ ಹೆಚ್ಚಿಸಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. 26 ಜೂನ್ ಅಂದ್ರೆ ಇದೇ ತಿಂಗಳ 26ನೇ ತಾರೀಕಿನವರೆಗೆ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. 10 ದಿವಸ ಇನ್ನು ಹೆಚ್ಚಿನ ಅವಕಾಶವನ್ನು ವಿದ್ಯಾರ್ಥಿಗಳಿಗಾಗಿ ನೀಡಿದ್ದಾರೆ. ಪರೀಕ್ಷೆ 26 ಜುಲೈದಂದಿದೆ, ನೆಕ್ಸ್ಟ್ ಮಂತ್. ಒಂದು ವೇಳೆ ನಿಮಗೆ ಇಚ್ಛಾ ಇದ್ದರೆ, ನಾನೇ ನಿಮ್ಗೆ ಫೋರ್ಸ್ ಮಾಡ್ತಾ ಇಲ್ಲ ರೀ, ನಿಮ್ಗೆ ಇಚ್ಛಾ ಇದ್ದರೆ ಇದರಿಂದ ನಿಮಗೆ ಏನೂ ಬೆನಿಫಿಟ್ ಆಗೋದಿಲ್ಲ. ಪ್ರಾಕ್ಟಿಕಲಿ ನೀವು ಮಹಾರಾಷ್ಟ್ರ ಸೆಟ್ ಪರೀಕ್ಷೆ ಪಾಸ್ ಮಾಡೋದ್ರಿಂದ ಈ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಎಲ್ಲಿ ಯೂಸ್ ಆಗುವುದಿಲ್ಲ. ಮಹಾರಾಷ್ಟ್ರ ಸೆಟ್ ಪರೀಕ್ಷೆ ಪಾಸ್ ಮಾಡೋದ್ರಿಂದ ಕರ್ನಾಟಕದೊಳಗೆ ಡಿಗ್ರಿ ಕಾಲೇಜ್ ಆಗಲಿ, ಪ್ರೈವೇಟ್ ಸ್ಕೂಲ್ ಆಗಲಿ, ಅಲ್ಲಿ ಕಾಲೇಜಸ್ಗಳಾಗಲಿ, ವಿಶ್ವವಿದ್ಯಾಲಯಗಳಾಗಲಿ ಅಲ್ಲಿ ತೆಗೆದುಕೊಳ್ಳುವುದಿಲ್ಲ ನಿಮಗೆ. ನೀವು ಕರ್ನಾಟಕದವರು ಇದ್ದೀರಿ, ಮಹಾರಾಷ್ಟ್ರದೊಳಗೊಂದು ಸೆಟ್ ಪರೀಕ್ಷೆ ಪಾಸ್ ಮಾಡಿದ ನಂತರ ಮಹಾರಾಷ್ಟ್ರದಲ್ಲಿ ನಿಮಗೆ ಸೇವೆ ಸಲ್ಲಿಸೋ ಅವಕಾಶ ಐತಿ. ಮಹಾರಾಷ್ಟ್ರದೊಳಗೆ ನೀವು ನೌಕರಿ ಮಾಡಬಹುದು, ಅಥವಾ ಗೋವಾ ರಾಜ್ಯದಲ್ಲಿ ನೌಕರಿ ಮಾಡಲು ನೀವು ಅರ್ಹತೆ ಪಡೆಯುತ್ತೀರಿ. ಮತ್ತೆ ಈ ಪರೀಕ್ಷೆ ಪಾಸ್ ಮಾಡೋ ಸಲುವಾಗಿ ನಿಮಗೆ ಪುಣೆ ಕರೆ ಬರಬೇಕು, ಅಥವಾ ಸೊಲ್ಲಾಪುರ ಕರೆ ಬರಬೇಕು, ಅಥವಾ ಕೊಲ್ಲಾಪುರ ಮಹಾಲಕ್ಷ್ಮಿ ಕೊಲ್ಲಾಪುರ್ ಅಥವಾ ಸೊಲ್ಲಾಪುರ್ ಅಥವಾ ಪುಣೆ, ನಿಮಗೆ ಸಮೀಪ ಇರುವಂತ ಜಿಲ್ಲೆಗೆ ನೀವು ಬಂದು ಎಕ್ಸಾಮ್ ಅನ್ನ ಬರೀರಿ. ಮತ್ತೆ ಇದರಿಂದ ಏನು ಬೆನಿಫಿಟ್ ಆಗ್ತದೆ ಸರ್? ನಾವು ಬರೆಯೋದ್ರಿಂದ, ಈ ಪರೀಕ್ಷೆ ಬರೆಯೋದ್ರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಈ ಪರೀಕ್ಷೆಯ ಅನುಭವ ನೀವು ಪಡೆದುಕೊಂಡು ಬರುವ ಕರ್ನಾಟಕ ಕೆಸೆಟ್ ಎಕ್ಸಾಮ್ ಅನ್ನ ಉತ್ಕೃಷ್ಟವಾಗಿ ಬರೆದು ಕರ್ನಾಟಕ ಕೆಸೆಟ್ ಎಕ್ಸಾಮ್ ಅನ್ನ ಪರೀಕ್ಷೆ ಪಾಸ್ ಮಾಡುತ್ತೀರಿ. ಇದರ ಅನುಭವ ನಿಮಗೆ ಅಲ್ಲೇ ಆಗುತ್ತದೆ. ಇಲ್ಲಿ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ನಿಮಗೆ ಕಾನ್ಫಿಡೆನ್ಸ್ ಬರುತ್ತದೆ. ಹೌದಲ್ಲ, ನಾನು ಮಹಾರಾಷ್ಟ್ರ ಸೆಟ್ಟೆ ಪರೀಕ್ಷೆ ಪಾಸ್ ಆಗಿನಿ, ಇದೇ ನಮ್ಮ ಕರ್ನಾಟಕ ಪರೀಕ್ಷೆ ಪಾಸ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ. ಒಂದ್ ವೇಳೆ ಸೋತ್ರಿ ಅಂದ್ರೆ ಇದರಿಂದ ಅನುಭವ ನಿಮಗೆ ಸಿಗುತ್ತದೆ. ಗೆದ್ರಿ ಅಂದ್ರೆ ಗೌರವ ಮತ್ತು ಆತ್ಮವಿಶ್ವಾಸ, ಸೋತಿರಿ ಅನುಭವ ಪಡೆದು ಬರುವ ಕೆಸೆಟ್ ಎಕ್ಸಾಮ್ ಅನ್ನ ಬರೀರಿ. ನಂದು ಒಂದು ವಿಚಾರ ಐತೆ, ನೀವು ಅಪ್ಲಿಕೇಶನ್ ಹಾಕೋದು ಬಿಡೋದು ಅದು ನಿಮ್ಮ ವೈಯಕ್ತಿಕ ನಿರ್ಧಾರ. ಆದ್ರೂ ನಾವು ಯಾರ ಜೊತೆಗೆ ವಾದ ಮಾಡೋದು? ಇದ್ರ ಜೊತೆಗೆ ನೀವು ವಾದ ಮಾಡ್ಕೋತ ಕೊಡೋದಲ್ಲ. ಹಾಕ್ಲೋ ಬೇಡೋ, ಹಾಕಿದ್ರೆ ಉಪಯೋಗ ಆಗ್ತದನೋ, ಡಿಬೇಟ್ ಮಾಡ್ಕೊಂತ ಹೋಗ್ಬಿಡ್ರಿ. ವಾದ ವಿವಾದ ಮಾಡೋದಲ್ಲ. ಅಯೋಗ್ಯರೊಡನೆ ವಾದ ಮಾಡುವ ಬದಲು, ಅಯೋಗ್ಯರ್ತಾರೆ ಕೆಲವೊಬ್ರು, ಫೈದಾ ಏನು? ಅಯೋಗ್ಯರೊಡನೆ ವಾದ ಮಾಡುವ ಬದಲು ಯೋಗ್ಯ ವ್ಯಕ್ತಿಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡರೆ ನಮ್ಮ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ, ನಮ್ಮ ಬದುಕು ಸಂತೋಷದಿಂದ ಕೂಡಿರುತ್ತದೆ, ನೆಮ್ಮದಿಯಿಂದ ಕೂಡಿರುತ್ತದೆ ನಮ್ಮ ಬದುಕು, ನಮ್ಮ ಜೀವನ. ಅದಕ್ಕೆ ಅಯೋಗ್ಯರೊಡನೆ ವಾದ ಮಾಡುವ ಬದಲು, ಅಯೋಗ್ಯರೊಡನೆ ಚರ್ಚೆ ಮಾಡುವ ಬದಲು, ಅಯೋಗ್ಯರೊಡನೆ ಜಗಳಾಡುವ ಬದಲು, ಅಯೋಗ್ಯರೊಡನೆ
ವಾದ ಮಾಡುವ ಬದಲು ಯೋಗ್ಯರೊಡನೆ ಹೊಂದಾಣಿಕೆ ಮಾಡಿಕೊಳ್ಳೋದು, ಯೋಗ್ಯ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ಯೋಗ್ಯ ವ್ಯಕ್ತಿ ಒಂದು ವೇಳೆ ತಪ್ಪಿದ್ರು ಅವನ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಬದುಕಿದೀವಿ ಅಂದ್ರೆ ನಮಗೆ ನೆಮ್ಮದಿ ಸಿಗುತ್ತದೆ, ನಮಗೆ ಒಳ್ಳೆಯದಾಗುತ್ತದೆ. ಸೊ ಜಸ್ಟ್ ನಿಮಗೆ ಮಾಹಿತಿ ಹೇಳೋ ಸಲುವಾಗಿ ಈ ಚಿಕ್ಕ ವಿಡಿಯೋನ ಮಾಡಿದ್ದೇನೆ. ನೆಟ್ ಎಕ್ಸಾಮ್ ಅಂತೂ 22ನೇ ತಾರೀಕಿಗಿದೆ. ದಯವಿಟ್ಟು ನೆಟ್ ಎಕ್ಸಾಮ್ ಅನ್ನು ತುಂಬ ಫುಲ್ ಕಾನ್ಫಿಡೆನ್ಸ್ಗೆ ಸಾಥ್ ನೆಟ್ ಎಕ್ಸಾಮ್ ಅನ್ನು ಬರೀರಿ. ಯಶಸ್ವಿಯನ್ನ ನಿಮಗ್ ನೋಡ್ರಿ, ನಾನು ಚಂದ ಕನ್ನಡನೂ ಬರಂಗಿಲ್ಲ, ಏನ್ ಮಾಡೋದು ಹೇಳಿ. ಯಶಸ್ಸು ನಿಮ್ಮದಾಗಿಸಿಕೊಳ್ಳಿ.